ಇನ್ನು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ದೇವರಾಜೇಗೌಡರು ತಗಲಾಕೊಂಡಿದ್ದಾರೆ. ಐಪಿಸಿ ಸೆಕ್ಷನ್ 376ರ ಅಡಿ ಅತ್ಯಾಚಾರದ ಕೇಸನ್ನು ದಾಖಲಿಸಲಾಗಿದೆ. ಹೀಗಾಗಿ ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ದೇವರಾಜೇಗೌಡರಿಗೆ ಸಂಕಷ್ಟ. ಏಪ್ರಿಲ್ 1ರಂದು ನೀಡಿದ್ದಂತಹ ಕೇಸ್ಗೆ ಹೊಸ ಸೆಕ್ಷನ್ ಸೇರ್ಪಡೆ. ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ದೇವರಾಜೇಗೌಡರನ್ನ. ಈ ಪ್ರಕರಣದಲ್ಲಿ ಇವತ್ತು ಬಂಧನ ಆಗುವಂತಹ ಸಾಧ್ಯತೆ ಇದೆ. ದೇವರಾಜೇಗೌಡರನ್ನ ಪೊಲೀಸರು ಬಂಧಿಸಲಿದ್ದಾರೆ. ಅತ್ಯಾಚಾರ ಕೇಸ್ ದಾಖಲಾಗ್ತಲೇ ದೇವರಾಜೇಗೌಡರ ಬಂಧನ ಆಗುತ್ತೆ. ಈ ಮೊದಲು ಐಪಿಸಿ ಸೆಕ್ಷನ್ 354A, 354C, 448, 504 ಮತ್ತು 506ರ ಅಡಿ ಪೊಲೀಸರು ಕೇಸ್ ದಾಖಲಿಸಿದ್ದು, ಈಗ ಇದೇ ಪ್ರಕರಣದಲ್ಲಿ ಕೇಸ್ಗೆ ಹೊಸ ಸೆಕ್ಷನ್ ಸೇರ್ಪಡೆ ಮಾಡೋದಕ್ಕೆ ಐಪಿಸಿ ಸೆಕ್ಷನ್ 376ರ ಅಡಿ ಅತ್ಯಾಚಾರ ಅನ್ನುವಂತಹ ಕೇಸನ್ನು ದಾಖಲಿಸುವುದಕ್ಕೆ ಹೊರಟಿದ್ದಾರೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ನಿನ್ನೆ ಚಿತ್ರದುರ್ಗದ ಹಿರಿಯೂರು ಬಳಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆಯಲಾಯಿತು. ಇವತ್ತು ವಿಚಾರಣೆ ಬಳಿಕ ಬಂಧಿಸಿ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಏಪ್ರಿಲ್ 1ರಂದು ದೇವರಾಜೇಗೌಡರ ವಿರುದ್ಧ ದೂರು ದಾಖಲಾಗಿತ್ತು. ಆಗ ದಾಖಲಿಸಿದಂತಹ ಕೇಸ್ಗಳಿಗೆ ಈಗ ಹೊಸ ಸೆಕ್ಷನ್ ಸೇರ್ಪಡೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. 376ರ ಅಡಿ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಹೀಗಾಗಿ ದೇವರಾಜೇಗೌಡರಿಗೆ ಮತ್ತಷ್ಟು ಸಂಕಷ್ಟ. ಈಗ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಬಂಧಿಸಿ ಜಡ್ಜ್ ಮುಂದೆ ಇವತ್ತು ಹಾಜರುಪಡಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಸಂಕಷ್ಟನ ದೇವರಾಜೇಗೌಡರಿಗೆ. ಜೊತೆಗೆ ಎಸ್ಐಟಿಗೆ ಹಸ್ತಾಂತರ ಆಗ್ತಾರ ವಕೀಲ ದೇವರಾಜೇಗೌಡ. ಜಡ್ಜ್ ಎದುರು ಹಾಜರುಪಡಿಸುವ ವೇಳೆ ವಶಕ್ಕೆ ಕೇಳುವಂತಹ ಸಾಧ್ಯತೆ ಇದೆ. ಕೋರ್ಟ್ ಅನುಮತಿ ಸಿಕ್ಕರೆ ದೇವರಾಜೇಗೌಡ ಎಸ್ಐಟಿ ವಶಕ್ಕೆ. ಹೊಳೆನರಸೀಪುರ ಠಾಣೆಗೆ ಈಗಾಗಲೇ ಎಸ್ಪಿ ವೆಂಕಟೇಶ್ ನಾಯ್ಡು ಆಗಮಿಸಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ದೇವರಾಜೇಗೌಡರ ವಿಚಾರಣೆ ನಡೀತಾ ಇದೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ. ಅದರಲ್ಲಿ ಈಗಾಗಲೇ ಐಪಿಸಿ ಸೆಕ್ಷನ್ 376ರ ಅಡಿ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಹೀಗಾಗಿ ಅವರನ್ನ ಬಂಧಿಸುವಂತಹ ಸಾಧ್ಯತೆಗಳಿರುವಂಥದ್ದು. ಅದರ ಜೊತೆಗೆ ಈ ಪ್ರಕರಣವನ್ನು ಎಸ್ಐಟಿ ಕೈಗೆತ್ತಿಕೊಳ್ಳುವಂತಹ ಚಾನ್ಸಸ್ ಇದೆಯಾ? ಎಸ್ಐಟಿಗೆ ದೇವರಾಜೇಗೌಡರನ್ನ ಹಸ್ತಾಂತರಿಸಲಾಗುತ್ತಾ? ಯಾಕಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಅನ್ನ ಹಂಚಿದ್ದಾರೆ. ಅಂದ್ರೆ ವಿಡಿಯೋವನ್ನ ಹಂಚಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಪ್ರಜ್ವಲ್ ಮಾಜಿ ಕಾರ್ ಚಾಲಕ ಕಾರ್ತಿಕ್ ದೇವರಾಜೇಗೌಡರ ವಿರುದ್ಧ ಮಾಡಿದ್ರು. ಅದರ ಬಗ್ಗೆ ಕೇಸ್ ದಾಖಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಬಾರಿ ವಿಚಾರಣೆ ಕೂಡ ನಡೆಸಿ ಬಿಟ್ಟು ಕಳಿಸಿದ್ರು. ಈಗ ಈ ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ಅನ್ನೋದು ದೇವರಾಜೇಗೌಡರ ವಿರುದ್ಧ ಏನು ದಾಖಲಾಗಿದೆ, ಆ ಪ್ರಕರಣದಲ್ಲಿ ಏನು ವಶಕ್ಕೆ ಸಿಕ್ಕಿದ್ದಾರೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿ ಅಲ್ಲಿ ವಿಚಾರಣೆ ನಡೀತಾ ಇದೆ. ಈಗ ಅವರನ್ನ ಬಂಧಿಸಲಾಗುತ್ತೆ ಅನ್ನುವಂತ ಮಾಹಿತಿ ಎಸ್ಐಟಿ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ದೇವರಾಜೇಗೌಡರನ್ನ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ. ಏನ್ ಬೆಳವಣಿಗೆಗಳಾಗ್ತಾ ಇದೆ? ಜೊತೆಗೆ ಎಸ್ಐಟಿ ಈಗ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಚಾನ್ಸಸ್ ಎಷ್ಟು ಕಂಡು ಬರ್ತಾ ಇದೆ ಅಂತ? ವಕೀಲ ದೇವರಾಜೇಗೌಡರನ್ನ ಹಾಸನ ಎಸ್ಪಿ ಮೊಹಮ್ಮದ್ ಸುದೀಪ್ ಅವರ ನೇತೃತ್ವದ ತಂಡ ಈಗ ವಿಚಾರಣೆಯನ್ನ ನಡೆಸ್ತಾರೆ. ಸುಮಾರು 4 ಗಂಟೆಗೂ ಅಧಿಕ ಕಾಲದಿಂದ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಎಸ್ಪಿ ಅವರೇ ಖುದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಮುಂದುವರೆದ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳು ದೇವರಾಜೇಗೌಡರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾರ ಅಂತ. ಏಕೆಂದ್ರೆ ದೇವರಾಜೇಗೌಡರ ವಿರುದ್ಧ ಈಗಾಗಲೇ ಎಸ್ಐಟಿ ತನಿಖೆ ಸಹ ನಡೀತಾ ಇದೆ. ಅಂದ್ರೆ ವಿಚಾರಣೆಗೆ ನೋಟಿಸ್ ಅನ್ನು ಸಹ ನೀಡಿದ್ರು. ಹೀಗಾಗಿ ಮುಂದುವರೆದ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳು ಮತ್ತೊಂದು ನೋಟಿಸ್ ಅನ್ನ ದೇವರಾಜೇಗೌಡರಿಗೆ ನೀಡಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಜೊತೆಗೆ ಈ ಕೇಸ್ನಲ್ಲಿ ದೇವರಾಜೇಗೌಡರು ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಕೇಸ್ನಲ್ಲಿ ವಿಚಾರಣೆ ನಂತರದಲ್ಲಿ ಅವರಿಗೆ ಬೇಲ್ ಆಗುತ್ತೋ ಅಥವಾ ಜೈಲ್ ಆಗುತ್ತೋ ಅನ್ನುವಂತಹದ್ದು ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅತ್ಯಾಚಾರ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇದೆ. ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.